25 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡುತ್ತಿರುವ ರೈತ ಬಹುಬೆಳೆ ಪದ್ಧತಿಯಿಂದ ಆದಾಯ ಹೆಚ್ಚಳ, ಕಡಿಮೆ ನಿರ್ವಹಣೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡ್ತಾ ಇರುವ ನೈಸರ್ಗಿಕ ಕೃಷಿ ಖಜಾನೆಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಕಳೆದ ಹಲವು ವರ್ಷಗಳಿಂದ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗಳಾದ ಸಾವಯವ, ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಒತ್ತು ಸಿಗ್ತಾ ಇದೆ. ಬಹಳಷ್ಟು ರೈತರು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ಜಿಲ್ಲೆಯ ರೈತರೊಬ್ಬರು ಕಳೆದ 25 ವರ್ಷದಿಂದ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡ್ತಾ ಇದ್ದು ತಮ್ಮ ತೋಟವನ್ನು ಮಾದರಿ ಕ್ಷೇತ್ರವಾಗಿಸಿದ್ದಾರೆ. ಇಂದು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡಿ ಯಶಸ್ವಿಯಾಗಿರುವ ರೈತನ ಕುರಿತು ಮಾಹಿತಿ ತಿಳಿಯೋಣ. ಹಸಿರು ಕ್ರಾಂತಿಯ ಬಳಿಕ ಹೆಚ್ಚು ಇಳುವರಿ ಪಡೆಯುವ ಉದ್ದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳು ಬಳಕೆಯಾಗಿವೆ. ಇದರಿಂದಾಗಿ ಕೃಷಿ ಭೂಮಿ ಹಂತ ಹಂತವಾಗಿ ಫಲವತ್ತು ಕಳೆದುಕೊಳ್ಳುತ್ತಿರುವ ಜೊತೆಯಲ್ಲೇ ಇಳುವರಿ ಹಾಗೂ ಕೃಷಿ ಉತ್ಪನ್ನಗಳ ಗುಣಮಟ್ಟದಲ್ಲಿ ಕುಸಿತವಾಗುತ್ತಿದೆ. ರಾಸಾಯನಿಕಗಳ ಬಳಕೆಯಿಂದ ಕೃಷಿ ಒಳಸುರಿಗಳ ಖರ್ಚಿನಲ್ಲೂ ಸಹ ಗಣನೀಯ ಏರಿಕೆಯಾಗುತ್ತಿದೆ. ಹಾಗಾಗಿ ಸಾಕಷ್ಟು ರೈತರು ರಾಸಾಯನಿಕ ಮುಕ್ತ ಕೃಷಿ ಮಾಡ್ತಿದ್ದಾರೆ. ರಾಸಾಯನಿಕ ಮುಕ್ತ ಕೃಷಿಯಲ್ಲಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಸೇರಿದಂತೆ ಹಲವು ಕೃಷಿ ಪದ್ಧತಿಗಳಿದ್ದು ಬಹಳಷ್ಟು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಹ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿವೆ. ಈ ಹಿನ್ನೆಲೆಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡುತ್ತಿರುವವರ ಸಂಖ್ಯೆಯೂ ಹೆಚ್ಚುತ್ತಿದೆ. ಇನ್ನು ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಮತ್ತು ವಿವಿಧ ಹಿಂಡಿಗಳ ರೂಪದಲ್ಲಿ ಪೋಷಕಾಂಶಗಳನ್ನು ಬೆಳೆಗೆ ಒದಗಿಸಲಾಗುತ್ತೆ. ಜೊತೆಗೆ ಸಾವಯವ ಕೀಟನಾಶಕಗಳ ಮೂಲಕ ರೋಗ ಮತ್ತು ಕೀಟಗಳ ಹತೋಟಿ ಮಾಡಲಾಗುತ್ತೆ. ಆದ್ರೆ ನೈಸರ್ಗಿಕ ವಿಧಾನದಲ್ಲಿ ಇದ್ಯಾವುದನ್ನು ಬಳಸಲಾಗುವುದಿಲ್ಲ. ಹೊರಗಿನಿಂದ ಯಾವುದೇ ಪೋಷಕಾಂಶವನ್ನು ಭೂಮಿಗೆ ಹಾಕದೆ ಭೂಮಿಯಲ್ಲಿ ಲಭ್ಯವಿರುವ ಪೋಷಕಾಂಶಗಳೇ ಸಮರ್ಪಕವಾಗಿ ಬಳಕೆಯಾಗುವಂತೆ ಮಾಡುವ ಕೃಷಿ ಪದ್ಧತಿಯೇ ನೈಸರ್ಗಿಕ ಕೃಷಿ ಪದ್ಧತಿಯಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಬೋರೋಗುಂಟೆ ಗ್ರಾಮದ ಪ್ರಗತಿಪರ ರೈತರಾದ ಬಿ ಮರುಳಯ್ಯ ಅವರು ಕಳೆದ 25 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡುತ್ತಿದ್ದಾರೆ. ಇವರಿಗೆ ಒಟ್ಟು 10 ಎಕರೆ ಜಮೀನಿದೆ. ಮರುಳಯ್ಯ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡಿ ನಿವೃತ್ತರಾದ ಬಳಿಕ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮರುಳಯ್ಯ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲೇ ನೈಸರ್ಗಿಕ ವಿಧಾನದಲ್ಲಿ ತೋಟವನ್ನು ಅಭಿವೃದ್ಧಿಪಡಿಸಿದ್ದರು. ಆರಂಭದಲ್ಲಿ ಅವರು ತೆಂಗು, ಅಡಿಕೆ ಮತ್ತು ಬಾಳೆ ಬೆಳೆಯುತ್ತಿದ್ದರು. ಆ ಬಳಿಕ ಅವರು ಹಂತ ಹಂತವಾಗಿ ವಿವಿಧ ಬೆಳೆಗಳನ್ನು ತೋಟದಲ್ಲಿ ಬೆಳೆದಿದ್ದು ಈಗ ಬಹುಬೆಳೆ ಪದ್ಧತಿಯಲ್ಲಿ ಮಲ್ಟಿ ಲೇಯರ್ ಕೃಷಿ ಮಾಡುತ್ತಿದ್ದು ತಮ್ಮ ತೋಟದಲ್ಲಿ 10 ಬೆಳೆಗಳನ್ನು ಬೆಳೆಸಿದ್ದಾರೆ. ನಾವು ಒಂದು 8 ಎಕರೆ ಪ್ರದೇಶದೊಳಗೆ ಕಳೆದ 25 ವರ್ಷಗಳಿಂದ ಸಹಜ ಬೇಸಾಯವನ್ನೇ ನಾವು ನಿರ್ವಹಿಸ್ತಾ ಬಂದಿದ್ದೇವೆ. ನಾವು ರಾಸಾಯನಿಕ ವಸ್ತುಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕ್ರಿಮಿನಾಶಕಗಳನ್ನು ನಾವು ಕಳೆದ 25 ವರ್ಷದಿಂದ ನಾವು ಬಳಸಿಲ್ಲ. ಮತ್ತು ಆ ಕಾರಣದಿಂದ ಈ ಪ್ರದೇಶದೊಳಗೆ ನಮ್ಮ ಜಮೀನಿನೊಳಗೆ ಯಾವುದೇ ನುಸಿಪೀಡೆ ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಗಳು ಸಹ ಇಲ್ಲಿ ನಾವು ಕಾಣಕ್ಕಾಗಿಲ್ಲ. ನಾವು ಮೊದಲು ಆರಂಭದೊಳಗೆ ತೆಂಗು ಮತ್ತು ಅಡಿಕೆ ಮತ್ತು ಬಾಳೆ ಈ ಮೂರನ್ನು ಸಹ ನಾವು ಸಾಂಪ್ರದಾಯಿಕ ಬೆಳೆಗಳಾಗಿ ಬೆಳೀತಾ ಬಂದಿದ್ವಿ. ಇತ್ತೀಚೆಗೆ ಇವತ್ತು ನಮ್ಮ ತೋಟದೊಳಗೆ ಸುಮಾರೊಂದು 400 ಮೆಣಸಿನ ಸಸಿಗಳನ್ನು ಹಾಕಿದ್ದೇವೆ. ಒಂದು 250-300 ಏಲಕ್ಕಿ ಸಸಿಗಳನ್ನು ಹಾಕಿದ್ದೇವೆ. ಆಮೇಲೆ ನಾವು ನೋನಿ, ವಿಶೇಷವಾಗಿ ಇವತ್ತು ಗಾಂಧಿ ಸಹಜ ಬೇಸಾಯದ ಮಂಜುನಾಥ್ ಅವರ ಪ್ರೇರಣೆ ಮೇಲೆ ಒಂದು 250 ನೋನಿ ಸಸಿಗಳನ್ನು ನಮ್ಮ ತೋಟದಲ್ಲಿ ಹಾಕಿದ್ದೇವೆ. ಇದ್ರ ಜೊತೆಗೆ ಮೆಣಸಿನ ನಮ್ಮ ಅರಿಶಿಣವನ್ನು ಹಾಕಿದ್ದೇವೆ. ಮತ್ತು ಕಿತ್ತಳೆ ಇದೆ, ಕಾಫಿ ಸಸಿ ಇದೆ, ಆಮೇಲೆ ಕೋಕೋ ಸಸಿ ಇದೆ. ಜೊತೆಗೆ ನಮಗೆ
ಅವಕ್ಕಾಡು ಅಥವಾ ಏನು ಬೆಣ್ಣೆಹಣ್ಣಿನ ಗಿಡ ಅದು ಸಹ ನಮ್ಮಲ್ಲಿದೆ. ಈ ಥರ ಸುಮಾರು 15-20 ತರಹದ ಸಸಿಗಳನ್ನು, ಅಂದರೆ ಮಲ್ಟಿ ಕ್ರಾಪಿಂಗ್, ಮಲ್ಟಿ ಲೇಯರ್ ಕ್ರಾಪಿಂಗ್, ಇದು ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್ ಈ ಪದ್ಧತಿಯನ್ನು ಅನುಸರಿಸಿ ನಾವು ಒಂದು 10-15 ಸಸಿಗಳನ್ನು, ಬೆಳೆಗಳನ್ನು ನಮ್ಮ ತೋಟದಲ್ಲಿ ನಾವು ಇವತ್ತು ನಾಟಿ ಮಾಡಿ ಬೆಳೀತಾ ಇದ್ದೇವೆ. ಭಾಳ ಸಮೃದ್ಧವಾಗಿದ್ದಾವೆ. ಇನ್ನು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಭೂಮಿಯ ಉಳುಮೆ ಮಾಡುವುದಿಲ್ಲ, ಜೊತೆಗೆ ಹೊರಗಿನಿಂದ ಯಾವುದೇ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಜಮೀನಿಗೆ ಹಾಕುವುದಿಲ್ಲ. ಬದಲಾಗಿ ಮಲ್ಟಿ ಲೇಯರ್ ಕೃಷಿ ಪದ್ಧತಿಯಲ್ಲಿ ಬೆಳೆಗಳ ಉಳಿಕೆಗಳು ಮಣ್ಣಿಗೆ ಸೇರಿ ಭೂಮಿ ಹಂತ ಹಂತವಾಗಿ ಫಲವತ್ತಾಗುತ್ತಿರುತ್ತೆ. ಸಹಜ ಬೇಸಾಯ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಳುಮೆ ಮಾಡದೇ ನೇರವಾಗಿ ನಿಸರ್ಗದಲ್ಲಿ ಹೇಗೆ ಕಾಡು ಬೆಳೆದಿರ್ತದೆ ಅದೇ ರೀತಿಯಲ್ಲಿ ನಾವು ನಿರ್ವಹಿಸ್ತಕ್ಕಂಥ ಒಂದು ಕೃಷಿ ಪದ್ಧತಿಯನ್ನು ನಾವು ಸಹಜ ಬೇಸಾಯ ಅಂತ ಹೇಳ್ಬೋದಪ್ಪ. ನಾವು ಕೃತಕವಾಗಿ ನಾವೇನನ್ನೂ ಕೊಡದೇನೆ, ಕೃತಕವಾಗಿ ವಿಶೇಷವಾಗಿ ಅದಕ್ಕೇನನ್ನು ನಾವು ಕೊಡದೇನೆ, ಅದು ನೀರನ್ನು ನಾವು ಕೊಡಲೇಬೇಕು, ಬದುಕಿರಬೇಕು ಅಂದರೆ ಉಚಿತವಾಗಿ ನಾವು ನೀರನ್ನು ಕೊಟ್ಟು, ಇನ್ನು ಆಹಾರಕವಾಗಿ ಬೇರೆ ಯಾವುದೇ ಹೆಚ್ಚಿಗೆ ರಸಗೊಬ್ಬರಗಳನ್ನು ಅಥವಾ ನಾವು ಕಂಪೋಸ್ಟ್ ಗೊಬ್ಬರಗಳನ್ನು ಕೊಡದೇ ರೀತಿಯಲ್ಲಿ ಬೆಳೆಸುವಂತಹದ್ದನ್ನು ನಾವು ಸಹಜ ಬೇಸಾಯ ಅಂತ ಕರಿತೇವೆ. ನಾವು ಸಹಜ ಬೇಸಾಯಕ್ಕೆ ಪ್ರೇರಣೆ ನಾನು ಆಗಲೇ ಹೇಳಿದಾಗೆ ಪಶ್ಚಿಮ ಘಟ್ಟಗಳ ಪ್ರದೇಶದೊಳಗೆ ನನ್ನ ಅಧ್ಯಯನದ ಪ್ರದೇಶವಾಗಿ ಸಂಚಾರ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಬೆಳೆದಂತಹ ಕಾಡು, ಅಲ್ಲಿ ನಾವು ರೈತರ ಪ್ರದೇಶಗಳಿಗೆ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿದಂತಹ ಒಂದು ಕೃಷಿ ಪದ್ಧತಿಯೆಲ್ಲ ನಮಗೆ ಪ್ರೇರಣೆಯಾಗಿ, ಮತ್ತು ನಾವು ಸಹ ಇದನ್ನು ಮಾಡಿದರೆ ಹೇಗೆ ಅಂತಕ್ಕಂಥದ್ದನ್ನು ಕಳೆದ 25 ವರ್ಷಗಳ ಹಿಂದೆಯೇ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ತಾಯಿ ಮತ್ತು ನಮ್ಮಣ್ಣ ನನಗೆ ಸಹಕಾರ ಕೊಟ್ಟ ಹಿನ್ನೆಲೆ ಒಳಗೆ ಇದನ್ನು ಮಾಡಲಿಕ್ಕೆ ಅವಕಾಶ ಆಗಿರ್ತದೆ. ಜಮೀನಿನ ಉಳುಮೆಯ ಖರ್ಚು ಉಳಿತಾಯ. ಇನ್ನು ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದ್ರೆ ನೈಸರ್ಗಿಕ ಕೃಷಿಯಿಂದ ರೈತರಿಗೆ ಹೆಚ್ಚಿನ ಲಾಭವಾಗುತ್ತೆ. ನೈಸರ್ಗಿಕ ಕೃಷಿ ಪದ್ಧತಿ ಅಥವಾ ಸಹಜ ಕೃಷಿ ಪದ್ಧತಿಯಲ್ಲಿ ಭೂಮಿಯನ್ನು ಉಳುಮೆ ಮಾಡುವುದಿಲ್ಲ. ಇನ್ನು ಸಾಂಪ್ರದಾಯಿಕ ಕೃಷಿಯಲ್ಲಿ ಉಳುಮೆ ವೇಳೆ ಮಣ್ಣಿನಲ್ಲಿರುವ ತೇವಾಂಶದ ಪ್ರಮಾಣ ಕಡಿಮೆಯಾಗುತ್ತೆ. ಜೊತೆಗೆ ಎರೆಹುಳುಗಳು ಮತ್ತು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ. ಆ ಬಳಿಕ ಹೊರಗಿನಿಂದ ಪೋಷಕಾಂಶಗಳನ್ನು ನೀಡಬೇಕಾಗುತ್ತೆ. ಹಾಗಾಗಿ ನೈಸರ್ಗಿಕ ಕೃಷಿಯಿಂದ ರೈತರಿಗೆ ಹೆಚ್ಚಿನ ಲಾಭವಾಗುತ್ತೆ ಅಂತಾರೆ ಮರುಳಯ್ಯ ಅವರು. 1 ಎಕರೆ ಪ್ರದೇಶಕ್ಕೆ 1 ವರ್ಷದೊಳಗೆ 2 ಸರಿ ಉಳುಮೆ ಮಾಡಬೇಕು ಅಂದರೆ ಅವನಿಗೆ 5,000 ರೂಪಾಯಿ 1 ಎಕರೆಗೆ ಖರ್ಚು ಬರ್ತದೆ. ಉಳುಮೆ ಮಾಡಬೇಕಂದ್ರೆ ಒಂದು ಸರ್ತಿಗೆ 2 ಸರಿ ಉಳುಮೆ ಮಾಡಬೇಕಂದ್ರೆ 10,000 ರೂಪಾಯಿ ಖರ್ಚು ಬರ್ತದೆ. ಆ 10,000 ರೂಪಾಯಿ ನಮಗೆ ಆದಾಯ ಅಂತ ಪರಿಗಣಿಸ್ಬೋದಾಗಿರ್ತದೆ. ಇದರ ಜೊತೆಗೆ ಇನ್ನಿತರೆ ಉಪಯೋಗಗಳನ್ನು ನಾವು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು. ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಸಸಿಗಳ ಬೇರು ಕತ್ತರಿಸಿ ಹೋಗುವಂಥದ್ದು, ಮಣ್ಣಿನಲ್ಲಿ ತೇವಾಂಶದ ಪ್ರಮಾಣ, ನೀರಿನ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಆಮೇಲೆ ಹೆಚ್ಚು ಆಹಾರವನ್ನು ನಾವು ಅದಕ್ಕೆ ಕೃತಕವಾಗಿ ಕೊಡಬೇಕಾಗಿರ್ತಕ್ಕಂಥ ಇದು ಅಧಿಕ ಪ್ರಮಾಣದಲ್ಲಿ ನಮಗೆ ಖರ್ಚನ್ನು ತರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಅಲ್ಲಿ ಕಾಣ್ತೇವೆ. ನಾವು ಮರುಳಯ್ಯ ಅವರು ಅಡಿಕೆ, ತೆಂಗು, ಬಾಳಿಯನ್ನು ಮುಖ್ಯ ಬೆಳೆಯಾಗಿ ಬೆಳೆಸಿಕೊಂಡಿದ್ದರೆ ಉಪಬೆಳೆಗಳಾಗಿ ಹಲವು ಬೆಳೆಗಳನ್ನು ಬೆಳೆಸಿದ್ದಾರೆ. ಇವು ಸಹ ಬಹು ಹಂತದ ಬೆಳೆ ಪದ್ಧತಿಯಲ್ಲಿ ಬೆಳೆದಿರುವುದರಿಂದ ಒಂದು ಗಿಡ ಅಥವಾ ಮರದ ಕೃಷಿ ತ್ಯಾಜ್ಯ ಅಲ್ಲಿಯೇ ಭೂಮಿಗೆ ಸೇರಿ ಗೊಬ್ಬರವಾಗುತ್ತಿದೆ. ಇದರಿಂದ ಹೊರಗಿನಿಂದ ಗೊಬ್ಬರ ನೀಡುವ ಅವಶ್ಯಕತೆಯೇ ಇಲ್ಲ. ಜೊತೆಗೆ ನೈಸರ್ಗಿಕ ಕೃಷಿಯಿಂದ ಭೂಮಿಯಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇಂಗುತ್ತದೆ ಮತ್ತು ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಹಾಗಾಗಿ ಜಮೀನಿಗೆ ಹೆಚ್ಚಿನ ನೀರನ್ನು ನೀಡುವ ಅಗತ್ಯವೂ ಇರುವುದಿಲ್ಲ. ಹಾಗಾಗಿ ಕಡಿಮೆ ನೀರಿದ್ದರೂ ಸಹ ನೈಸರ್ಗಿಕ ಕೃಷಿ ಮಾಡಬಹುದು. ಸರ್, ಮಲ್ಟಿ ಕ್ರಾಪಿಂಗ್ನಿಂದ ಬಹಳ ಮುಖ್ಯವಾಗಿ ನಮ್ಮ ರೈತರು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ನಮಗೆ ಒಂದು ತಪ್ಪು ಕಲ್ಪನೆ ಇದೆ. ಒಂದೇ ಬೆಳೆ ಇಟ್ಟರೆ ಮಾತ್ರ ಅದಕ್ಕೆ ಫಲವತ್ತಾಗಿರ್ತದೆ, ಬೆಳೆ ಇಳುವರಿ ಹೆಚ್ಚಿಗೆ ಬರ್ತದೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಅದು ತಪ್ಪು. ಅದು ಇವತ್ತು ಬೇರೆ ಬೇರೆ ಸಸಿಗಳೆಲ್ಲ ಬೆಳೆಯೋದ್ರಿಂದ ಯಾವ್ಯಾವ ಸಸಿಗೆ ಏನೇನು ಆಹಾರ ಬೇಕೋ ಮಣ್ಣಲ್ಲಿ ಅದನ್ನು ತಗೊಂಡು ಸಮೃದ್ಧವಾಗಿ ಬೆಳೀತವೆ. ಆಮೇಲೆ ಅವುಗಳ ವೇಸ್ಟ್ ಏನಿದೆ, ಬಯೋಮಾಸು, ಅದು ಬೇರೆ ಗಿಡಗಳಿಗೆ ಆಹಾರವಾಗಿ ಪರಿಣಮಿಸ್ತದೆ. ಹಾಗಾಗಿ ಮಲ್ಟಿ ಕ್ರಾಪಿಂಗ್ ಸಿಸ್ಟಮಲ್ಲಿ ರೂಟ್ ಸಿಸ್ಟಮು ಜಾಸ್ತಿ ಆಗುತ್ತೆ. ಭೂಮಿನಲ್ಲಿ ಮಣ್ಣು ಬೇರೆ ಬೆಳೆದಂಗೆ ರೂಟ್ ಸಿಸ್ಟಮ್ ಜಾಸ್ತಿ ಆಗೋದ್ರಿಂದ ಮಣ್ಣು ಮೃದುವಾಗಿರ್ತದೆ. ನೀರನ್ನು ಸಮಗ್ರವಾಗಿ ಬಿದ್ದಂತಹ ಮಳೆ ನೀರಿರ್ಬೋದು ಅಥವಾ ನಾವು ಕೃತಕವಾಗಿ ಕೊಡುವಂಥ ನೀರಿರ್ಬೋದು, ಅದೆಲ್ಲವೂ ಸಹ ಪೂರ್ಣವಾಗಿ ಭೂಮಿಯೊಳಗೆ ಬಸ್ತು ಹೋಗಿ ಬೆಳೆಗಳಿಗೆ ಸಿಗುವಂಥದ್ದಾಗ್ತದೆ.
ಹಾಗಾಗಿ ಈ ಮಲ್ಟಿ ಕ್ರಾಪಿಂಗ್ ಸಿಸ್ಟಮಲ್ಲಿ ನಾವು ಒಂದು ಬೆಳೆ ನಂಬಿ ಬದುಕೋದಕ್ಕೂ ಬೇರೆ ಬೇರೆ ಹಲವಾರು ಬೆಳೆಗಳನ್ನು ನಂಬಿ ಬದುಕೋದಕ್ಕೂ ವ್ಯತ್ಯಾಸ ಕಾಣ್ತೇವೆ. ಆರ್ಥಿಕವಾಗೂ ಸಹ ನಾವು ಸದೃಢವಾಗಲಿಕ್ಕೆ ಸಾಧ್ಯ ಇದೆ. ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡುವಾಗ ಹೆಚ್ಚು ಕೆಲಸಗಾರರು ಬೇಕಾಗಿಲ್ಲ. ನಾನು 10 ಎಕರೆಯಲ್ಲಿ ನೈಸರ್ಗಿಕ ಕೃಷಿ ಮಾಡುತ್ತಿದ್ದರೂ ನಮ್ಮಲ್ಲಿ ಕೆಲಸಗಾರರ ಅವಶ್ಯಕತೆ ಕಡಿಮೆ ಇರುತ್ತೆ. ಅಗತ್ಯ ಇದ್ದಾಗ ಮಾತ್ರ ಕೆಲಸಗಾರರನ್ನು ಕರೆಯುತ್ತೇವೆ. ಬೇರೆ ಸಂದರ್ಭದಲ್ಲಿ ನಾವೇ ತೋಟದ ನಿರ್ವಹಣೆ ಮಾಡಿಕೊಳ್ಳುತ್ತೇವೆ ಎಂದು ಮರುಳಯ್ಯ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಒಳಗೆ ನಾವು ಕೂಲಿಕಾರರನ್ನು ಹೆಚ್ಚಾಗಿ ಅವಲಂಬಿಸದೇ ಇರತಕ್ಕಂಥದ್ದೇ ಭಾಳ ವಿಶೇಷ. ಇವತ್ತು ನಾನು 8 ಎಕರೆ ಒಳಗೆ ಇಲ್ಲಿ ತೋಟಗಾರಿಕೆ ಮಾಡ್ತಾಯಿದ್ದೀನಿ, ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಅಂದ್ರೂ ನೈಸರ್ಗಿಕ ಕೃಷಿಯನ್ನು ನಾನು ಲೇಬರ್ ಮೇಲೆ ಡಿಪೆಂಡ್ ಆಗಿಲ್ಲ. ನಮಗೆ ಅಗತ್ಯ ಬಿದ್ದಾಗ ಮಾತ್ರ ನಾವು ಕರ್ಕೊಳ್ತೀವಿ, ಇನ್ನು ಉಳಿದಂತೆ ನಾವು ಕರ್ಕೊಳ್ಳೋದೇ ಇಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಕಾಣುವಂಥದ್ದು. ಬೇರೆ ಸಾಂಪ್ರದಾಯಿಕ ಕೃಷಿ ಆದರೆ ಲೇಬರ್ ಇದ್ರೇ ಕೆಲಸ, ಲೇಬರ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಹಾಗಾಗಿ ಅಲ್ಲಿ ಹೆಚ್ಚು ನಮಗೆ ಸಮಸ್ಯೆಗಳಾಗುವಂಥದ್ದು. ಇಲ್ಲಿ ಆ ಥರದ ಸಮಸ್ಯೆಗಳೇ ಆಗೋದಿಲ್ಲ. ನಾವು ಲೇಬರ್ ಮೇಲೆ ಡಿಪೆಂಡೇ ಆಗಿರೋದಿಲ್ಲ. ಇಲ್ಲಿ ನಾವು ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ತಗೊಳ್ತೀವಿ, ಇಲ್ಲ ಇದ್ದಾಗ ಇಲ್ಲವೇ ಇಲ್ಲ. ನೈಸರ್ಗಿಕ ಕೃಷಿಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಳ. ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೆಗಳಿಗೆ ನೈಸರ್ಗಿಕವಾಗಿ ಬೆಳೆಯಲು ಅವಕಾಶ ಕಲ್ಪಿಸಲಾಗುತ್ತೆ. ಜೊತೆಗೆ ಭೂಮಿಗೂ ಸಹ ಯಾವುದೇ ಒಳಸುರಿಗಳನ್ನು ನೀಡದೆ ನೈಸರ್ಗಿಕವಾಗಿ ಪೋಷಕಾಂಶಗಳು ಉತ್ಪತ್ತಿಯಾಗುವಂತೆ ಉತ್ತೇಜಿಸಲಾಗುತ್ತೆ. ಹಾಗಾಗಿ ನೈಸರ್ಗಿಕ ಕೃಷಿ ಮಾಡುತ್ತಿರುವ ಭೂಮಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಇದರಿಂದ ಬೆಳೆಗಳಲ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರೋಗ ಬಾಧೆ ಕಡಿಮೆ ಇರುತ್ತೆ. ಜೊತೆಗೆ ಕೀಟಗಳ ಬಾಧೆ ನೈಸರ್ಗಿಕವಾಗಿ ಹತೋಟಿಗೆ ಬರುತ್ತೆ. ಇದರಿಂದ ರೋಗ ಮತ್ತು ಕೀಟಗಳ ಹತೋಟಿಗೆ ಯಾವುದೇ ಸ್ಪ್ರೇ ಮಾಡಬೇಕಾಗುವುದಿಲ್ಲ. ಜೊತೆಗೆ ಉತ್ತಮ ಫಸಲು ಸಹ ಸಿಗುತ್ತೆ ಅಂತಾರೆ ಮರುಳಯ್ಯ ಅವರು. ಸಹಜ ಬೇಸಾಯ ಇವತ್ತು ಬೇರೆ ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಿಂತ ಬಹಳ ಭಿನ್ನವಾಗಿದೆ ಅಂತ ನಾವು ಹೇಳ್ಬೋದು. ಸಹಜ ಬೇಸಾಯದಿಂದ ನೈಸರ್ಗಿಕವಾಗಿ ಭೂಮಿ ಏನಿವತ್ತು ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ತದೆ. ಆ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ಳೋದ್ರಿಂದ ಸಹಜವಾಗಿ ಆ ಭೂಮಿಯಲ್ಲಿ ಬೆಳೆದಂತಹ ಯಾವುದೇ ಬೆಳೆಗಳು ರೋಗ ಮುಕ್ತವಾಗಿರೋದಿಲ್ಲ. ರೋಗದಿಂದ ಅವು ಬಾಧೆಗೆ ಒಳಗಾಗೋದಿಲ್ಲ. ಅದರ ಜೊತೆಗೆ ಆ ಪ್ರದೇಶದೊಳಗೆ ಇಳುವರಿಯನ್ನು ಸಹ ನಾವು ಹೆಚ್ಚಿಗೆ ಪಡ್ಕೋಬೋದಾಗಿರ್ತದೆ. ಇಲ್ಲಿ ಸಹಜ ಬೇಸಾಯ ಅಂತಂದರೆ ಒಂದು ಇತರೆ ಸಾಂಪ್ರದಾಯಿಕ ಬೇಸಾಯಕ್ಕೂ ಸಹಜ ಬೇಸಾಯಕ್ಕೂ ಒಂದು ಸಾಂಪ್ರದಾಯಿಕ ಪದ್ಧತಿ ಒಳಗೆ ಟ್ರಾಕ್ಟರ್ಗಳು ಅಥವಾ ಯಂತ್ರೋಪಕರಣಗಳಿಂದ ಉಳುಮೆ ಮಾಡ್ತಕ್ಕಂಥದ್ದು. ಅದರಿಂದ ಏನಾಗ್ತದೆ ಅಂತಂದರೆ ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆಗ್ತದೆ, ಎರೆಹುಳಿನ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತು ನೀರಿನಂಶ ಹೆಚ್ಚಿಗೆ ಬೇಕಾಗ್ತದೆ. ಇದರ ಜೊತೆಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಮಣ್ಣಲ್ಲಿ ಇಳುವರಿನೂ ಸಹ ಕಡಿಮೆ ಆಗ್ತದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ. ನೈಸರ್ಗಿಕ ಕೃಷಿ ಒಳಗೆ ಅಥವಾ ನಮ್ಮ ಸಹಜ ಕೃಷಿ ಒಳಗೆ ಉಳುಮೆ ಮಾಡದೇ ಇರೋದರಿಂದ ಸಹಜವಾಗಿ ನೀರಿನ ಪ್ರಮಾಣ ಕಡಿಮೆ ಇದ್ದರೂ ನಡೀತದೆ, ಮತ್ತು ನಾವು ಗೊಬ್ಬರಗಳ ಪ್ರಮಾಣ ಕಡಿಮೆ ಕೊಟ್ಟರೂ ಸಹ ನಡೀತದೆ. ಆಮೇಲೆ ಇಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ರೋಗಗಳ ಬಾಧೆ ಇಲ್ಲಿ ಕಡಿಮೆ ಇರ್ತದೆ. ಈ ವ್ಯತ್ಯಾಸವನ್ನು ನಾವು ಬಹಳ ಸಹಜವಾಗಿ ಗುರುತಿಸ್ಬೋದಾಗಿರ್ತದೆ. ಮರುಳಯ್ಯ ಅವರು 2 ವರ್ಷದ ಹಿಂದೆ 300ಕ್ಕೂ ಹೆಚ್ಚು ಏಲಕ್ಕಿ ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಮೊದಲ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಏಲಕ್ಕಿ ಸಿಕ್ಕಿತ್ತು. ಆದ್ರೆ ಕಳೆದ ವರ್ಷ ಹೆಚ್ಚು ಮಳೆಯಾಗಿದ್ದರಿಂದ ಕೆಲವು ಏಲಕ್ಕಿ ಸಸಿಗಳು ನಾಶವಾಗಿದ್ದವು. ಈಗ ಸುಮಾರು 250 ಏಲಕ್ಕಿ ಗಿಡಗಳಿದ್ದು ಅದರಲ್ಲಿ ಈ ವರ್ಷ ಉತ್ತಮ ಇಳುವರಿ ಬರುವ ನಿರೀಕ್ಷೆ ಇದೆ. ಜೊತೆಗೆ ಇವರು ನೋನಿ ಗಿಡಗಳನ್ನು ಬೆಳೆಸಿದ್ದು ಅದರಲ್ಲೂ ಹೆಚ್ಚಿನ ಆದಾಯ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಗಾಂಧಿ ಸಹಜ ಬೇಸಾಯ ಶಾಲೆಯಿಂದ ಏನು ನಮ್ಮ ಸಹಜಲ ಯೋಜನೆಯ ಕಾರ್ಯಕ್ರಮವಾಗಿ ಬೇರೆ ಬೇರೆ ಎಲ್ಲ ಹಣ್ಣಿನ ಗಿಡಗಳನ್ನು ಮತ್ತು ಆರ್ಥಿಕವಾಗಿ ಬೆಳೆ ಕೊಡ್ತಕ್ಕಂಥ ಗಿಡಗಳನ್ನು ಇಲ್ಲಿ ರೈತರಿಗೆ ವಿತರಿಸಲಾಗಿ ಅವುಗಳಲ್ಲಿ ಒಂದು ಯಾಲಕ್ಕಿಯನ್ನು ಸಹ ನಾವು ಇಲ್ಲಿ ಯಾತಕ್ಕೆ ಪ್ರಯತ್ನ ಮಾಡಿದರೆ ಆಗಬಾರ್ದು ಅಂತ ಹೇಳಿ 2 ವರ್ಷದಿಂದ ನಾಟಿ ಮಾಡಿದ್ವಿ. ಬಹಳ ಸಮೃದ್ಧವಾಗಿ ಬಹಳ ಚೆನ್ನಾಗಿ ಯಾಲಕ್ಕಿ ಇವತ್ತು ಫಲ ಕೊಡೋ ಮಟ್ಟಕ್ಕೆ ಬಂದಿದೆ. 2 ವರ್ಷಕ್ಕೇ ಬಂದಿದೆ ಇವತ್ತು. ಅಂದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಕೊಟ್ಟರೆ ಯಾವ ಪ್ರದೇಶದಲ್ಲಾದ್ರೂ ಬೆಳೆಯಬಹುದು ಅಂತಕ್ಕಂಥದ್ದು ಇದಕ್ಕೆ ನಿದರ್ಶನ ಆಗಿರ್ತದೆ. ನಾವೊಂದು 300 ಯಾಲಕ್ಕಿ ಹಾಕಿದ್ದೇವೆ. ಅದರಲ್ಲಿ ತಗ್ಗು ಪ್ರದೇಶದಲ್ಲಿದ್ದಂತಹ ಏನು ನೀರು ನಿಂತು ಈ ಸರಿ ಮಳೆ ಪ್ರಮಾಣ ಹೆಚ್ಚಾಗಿಬಿಟ್ಟು ಸ್ವಲ್ಪ ಕಾಳುಮೆಣಸು ಮತ್ತು ಏಲಕ್ಕಿ, ಕಾಳುಮೆಣಸು ಒಂದು 200 ಹೊರಟೋಯ್ತು. ಏಲಕ್ಕಿ ಒಂದು 150ರಿಂದ 100 ಏಲಕ್ಕಿ ಸಸಿ ಕೊಳ್ತೋಗ್ಬಿಡ್ತು ಮಳೆ ಪ್ರಮಾಣ ಹೆಚ್ಚಾದ ಕಾರಣದಿಂದ. ಇವತ್ತೊಂದು 250 ಏಲಕ್ಕಿ ಇದೆ. ಭಾಳ ಚೆನ್ನಾಗಿ ಸಮೃದ್ಧವಾಗೇ ಇದೆ ಅದು.
250 ತೆಂಗಿನ ಮರಗಳಿಂದ 3 ಲಕ್ಷ ಆದಾಯ. 2,000 ಅಡಿಕೆ ಗಿಡಗಳಿಂದ 15 ರಿಂದ 16 ಲಕ್ಷ ಆದಾಯ. ಮರುಳಯ್ಯ ಅವರು ಅಡಿಕೆ, ತೆಂಗು, ಬಾಳೆಯನ್ನು ಮುಖ್ಯ ಬೆಳೆಗಳಾಗಿ ಬೆಳೆಸಿದ್ದಾರೆ. ಈ ಬೆಳೆಗಳಲ್ಲಿ ಹೆಚ್ಚಿನ ಆದಾಯ ಬರುತ್ತೆ. ಇದರ ಜೊತೆಯಲ್ಲೇ ಕಾಳುಮೆಣಸು, ಏಲಕ್ಕಿ, ನೋನಿ, ಕೋಕೋದಂತಹ ಬೆಳೆಗಳನ್ನು ಬೆಳೆಸಿದ್ದಾರೆ. ಜೊತೆಗೆ 10 ಹಣ್ಣಿನ ಗಿಡಗಳಿವೆ. ಹಣ್ಣಿನ ಗಿಡಗಳಲ್ಲಿ ಸಿಗುವ ಹಣ್ಣನ್ನು ಇವರು ತಮ್ಮ ಮನೆಯ ಉಪಯೋಗಕ್ಕೆ ಮಾತ್ರ ಬಳಸುತ್ತಿದ್ದಾರೆ. ಇನ್ನು ಇವರ ತೋಟದಲ್ಲಿ 250 ತೆಂಗಿನ ಮರಗಳಿದ್ದು ಅದರಲ್ಲಿ ವರ್ಷಕ್ಕೆ 30,000 ತೆಂಗಿನಕಾಯಿಗಳು ಸಿಗುತ್ತಿವೆ. ತೆಂಗಿನಕಾಯಿಗಳಿಂದಲೇ ಕನಿಷ್ಠ 3 ಲಕ್ಷ ರೂಪಾಯಿ ಆದಾಯ ಸಿಗುತ್ತಿದೆ. ಜೊತೆಗೆ ಇವರ ಜಮೀನಿನಲ್ಲಿ 2,000 ಅಡಿಕೆ ಗಿಡಗಳಿದ್ದು ಅದರಲ್ಲಿ ಸಿಗುವ ಅಡಿಕೆಯನ್ನು ಇವರೇ ಸಂಸ್ಕರಣೆ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಸುಮಾರು 40 ಕ್ವಿಂಟಾಲ್ ಅಡಿಕೆ ಸಿಗುತ್ತಿದೆ. ಇನ್ನು ಪ್ರತಿ ಕ್ವಿಂಟಾಲ್ ಅಡಿಕೆಗೆ 40,000 ಬೆಲೆ ಸಿಕ್ಕಿದ್ದು ಅದರಿಂದಲೇ 15 ರಿಂದ 16 ಲಕ್ಷ ರೂಪಾಯಿ ಆದಾಯ ಸಿಕ್ಕಿದೆ. ಅಡಿಕೆ ಇದೆ, ತೆಂಗಿದೆ, ಬಾಳೆ ಇದೆ, ಮೆಣಸಿದೆ, ಏಲಕ್ಕಿ ಇದೆ, ಅವಕ್ಕಾಡ್ ಅಥವಾ ಏನು ಈ ನಮ್ಮ ಬೆಣ್ಣೆಹಣ್ಣಿನ ಗಿಡ ಅದು ಸಹ ಇದೆ. ಇವತ್ತು ಬೇರೆವೆಲ್ಲ ಹಣ್ಣು ಗಿಡಗಳು ಅವು ನಮ್ಮ ಸ್ವಂತಕ್ಕಾಗಿ ನಮ್ಮಲ್ಲಿ ನಿಂಬೆ ಇದೆ, ಕಿತ್ತಲೆ ಇದೆ, ಸಪೋಟ ಇದೆ, ಆಮೇಲೆ ಚೆರಿ ಇದೆ, ನೇರಳೆ ಇದೆ. ಈ ಥರ ಅವೆಲ್ಲ ನಮ್ಮ ಸ್ವಂತಕ್ಕಾಗಿನ ನಾವು ಬೆಳ್ಕೊಂಡಿರೋ ಅಂಥದ್ದು. ಒಂದು ಫಲ ಕೊಡುವಂತಹದ್ದು 250 ತೆಂಗಿನ ಮರ ಇದೆ. 30,000 ಕಾಯಿ ಅಂದರೆ ನಾವು 3 ತಿಂಗಳಿಗೊಂದು ಸರಿ ಅವನ್ನು ಕಟಾವು ಮಾಡಿಸ್ತೇವೆ, ಕೊಬ್ಬರಿಗೆ ಹಾಕ್ತೇವೆ. ಒಂದು ವರ್ಷದಲ್ಲಿ ಕನಿಷ್ಠ 30,000 ಕಾಯಿ ನಮಗೆ ಸಿಗ್ತಾಯಿದೆ. ಇವತ್ತು ಬೆಲೆಗಳ ವ್ಯತ್ಯಾಸ ಆಗ್ತಾ ಇರತಕ್ಕಂಥ ಹಿನ್ನೆಲೆ ಒಳಗೆ ನಿರೀಕ್ಷಿತ ಪ್ರಮಾಣದಲ್ಲಿ ನಿರ್ದಿಷ್ಟವಾಗಿ ಇಂತಹಷ್ಟೇ ಹಣ ಬರ್ತದೆ ಅಂತ ಹೇಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಆದ್ರೂ ನಾವು ಇವತ್ತು 250 ತೆಂಗಿನ ಮರಗಳಿಂದ ನಮಗೆ ಒಂದು 3 ಲಕ್ಷ ರೂಪಾಯಿಗಳಷ್ಟು ಆದಾಯ ಗ್ಯಾರಂಟಿಯಾಗಿ ನಮಗೆ ಸಿಗ್ತದೆ. 3 ಲಕ್ಷ ರೂಪಾಯಿಗಳಷ್ಟು ಆದಾಯ. 2,000 ಅಡಿಕೆ ಇದೆ. 2,000 ಅಡಿಕೆ 2,000 ಅಡಿಕೆಯಿಂದ ನಾವೇ ಅದನ್ನು ಪ್ರೋಸೆಸಿಂಗ್ ಎಲ್ಲ ನಾವು ಮಾಡ್ತೇವೆ. ಮೆಷಿನರಿ ಇಟ್ಕೊಂಡಿದ್ದೇವೆ. ಎಲ್ಲೂ ನಾವು ಬೇರೆ ಬಾಡಿಗೆ ಕಳಿಸುವಂಥದ್ದು ಅದು ಏನಿಲ್ಲ. ನಮ್ಮ ತೋಟಕ್ಕೆ ಬರುವಂತಹ ನಮ್ಮ ಹುಡುಗರುಗಳೇ ಅದನ್ನು ಎಲ್ಲ ಕಲ್ತ್ಕೊಂಡಿದ್ದಾರೆ. ಅದರಿಂದ ನಾವೇ ಆ ಪ್ರೋಸೆಸ್ ಮಾಡ್ತಾಯಿದ್ದೇವೆ. ನಮಗೆ 40 ಕ್ವಿಂಟಾಲು ಒಂದು ವರ್ಷದಲ್ಲಿ ಅಡಿಕೆ ಆಗ್ತಾಯಿದೆ. ಅದು ಕನಿಷ್ಠ ಇವತ್ತು ನಮಗೆ 40,000 ರೂಪಾಯಿ ಒಂದು ರೇಟ್ ಇದ್ರೂ 15 ರಿಂದ 16 ಲಕ್ಷ ರೂಪಾಯಿ ಅಡಿಕೆ ಒಳಗೆ ನಮ್ಗೆ ಆದಾಯ ಸಿಗ್ತೈತೆ. ಅದು ಆದಾಯ ಅನ್ನೋದಕ್ಕಿಂತ ಉತ್ಪತ್ತಿ ಅಂತ ಹೇಳ್ಬೋದು ನಾವು. ಕಾಳು ಮೆಣಸಿನಿಂದ 60 ರಿಂದ 70,000 ಆದಾಯ ನಿರೀಕ್ಷೆ. ಇನ್ನು ಇವರು ಉಪಬೆಳೆಯಾಗಿ ಬೆಳೆದಿರುವ ಕಾಳು ಮೆಣಸಿನಲ್ಲಿ ಈ ವರ್ಷ ಇದುವರೆಗೆ 60 ಕೆಜಿ ಇಳುವರಿ ಸಿಕ್ಕಿದೆ. ಇನ್ನೂ ಒಂದಿಷ್ಟು ಬಳ್ಳಿಗಳಲ್ಲಿ ಕಟಾವು ಮಾಡುವುದು ಬಾಕಿ ಇದೆ. ಹಾಗಾಗಿ ಈ ಬಾರಿ 1 ಕ್ವಿಂಟಾಲ್ ಕಾಳು ಮೆಣಸಿನ ಇಳುವರಿ ಸಿಗುವ ನಿರೀಕ್ಷೆ ಇದೆ. ನೈಸರ್ಗಿಕವಾಗಿ ಬೆಳೆದಿರುವುದರಿಂದ ಕಾಳು ಮೆಣಸಿಗೆ ಕನಿಷ್ಠ 600 ರೂಪಾಯಿ ಬೆಲೆ ಸಿಗಬಹುದು. 60 ರಿಂದ 70,000 ಆದಾಯ ಸಿಗುವ ಭರವಸೆ ಇದೆ ಅಂತಾರೆ ಮರುಳಯ್ಯ ಅವರು. ಕಾಳು ಮೆಣಸು ಈ ಸರಿ ನಮ್ಮದು ಈಗಾಗಲೇ ಒಂದು 60 ಕೆಜಿ ಮೆಣಸನ್ನು ನಾವು ರೆಡಿ ಮಾಡಿದ್ದೇವೆ. ಕಳೆದ ವರ್ಷದ ಪೂರ ಧರ್ಮಸ್ಥಳಕ್ಕೆ ಕೊಟ್ಬಿಟ್ವಿ ನಾವು. ಮೊದಲನೇ ಬೆಳೆ ಅಂತಂದೇಳಿ ನಮ್ಮಲ್ಲಿ ಅದೊಂದು ಪದ್ಧತಿ ಇದೆ. ನಮ್ಮ ಹುಡುಗರನ್ನೂ ಸಹ ನಾನೇನೆಂದರೆ ನಮ್ಮ ಸಂತೋಷಕ್ಕಾಗಿನ ತೋಟಕ್ಕೆ ಕೆಲಸ ಬರುವಂಥ ಹುಡುಗರುಗಳನ್ನ ಎಲ್ಲ ಕರ್ಕೊಂಡೋಗಿ ಅವ್ರ ಕೈಯಲ್ಲಿ ಧರ್ಮಸ್ಥಳಕ್ಕೆ ಕೊಡಿಸಿ ಆನಂತರ ಸಕಲೇಶಪುರದ ಸುತ್ತಮುತ್ತ ಇರುವಂಥ ನೈಸರ್ಗಿಕ ತೋಟಗಳನ್ನು ತೋರಿಸ್ಕೊಂಡು ಕರ್ಕೊಂಡು ಬಂದೆ. ನಮ್ಮಲ್ಲಿ ಕಾಳು ಮೆಣಸು ಈ ಸರಿ 2ನೇ ಬೆಳೆ ಭಾಳ ಚೆನ್ನಾಗಿದೆ. ಒಂದು 60 ಕೆಜಿ ಆಗಿದೆ. ಈಗಾಗಲೇ ಇನ್ನೂ ಒಂದಷ್ಟು ಕಟಾವು ಮಾಡಿದ್ದೇವೆ. ಕನಿಷ್ಠ 1 ಕ್ವಿಂಟಾಲು ನಮಗೆ ಈ ಸರ್ತೆ ಕಾಳು ಮೆಣಸು ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಸರ್, ನಾನು ತುಮಕೂರಿನಲ್ಲಿ ಎಲ್ಲ ನಮ್ಮ ಸ್ನೇಹಿತರುಗಳು ನೈಸರ್ಗಿಕವಾಗಿರೋದ್ರಿಂದ, ಆಮೇಲೆ ವಿಷಮುಕ್ತವಾಗಿರೋದ್ರಿಂದ, ರಾಸಾಯನಿಕ ಮುಕ್ತವಾಗಿರೋದ್ರಿಂದ 800 ರೂಪಾಯಿ ಕೆಜಿ ನಾವು ತೊಗೊಳ್ತೀವಿ ಅಂದರು. ಮಾರ್ಕೆಟ್ನೊಳಗೆ ಇವತ್ತು 600 ರೂಪಾಯಿ 650 ರೂಪಾಯಿ ಇದೆ. 800 ರೂಪಾಯಿ ತೊಗೊಳ್ತೀವಿ ಅಂದರು. ನಾವಿನ್ನೂ ಮಾರಾಟ ಮಾಡಿಲ್ಲ ಅದನ್ನು. ಕನಿಷ್ಠ ನಾವೊಂದು 600 ರೂಪಾಯಿ ಆದರೂ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಎಲ್ಲ ಪೂರ್ತಿ ಕಟಾವಾದಮೇಲೆ ಅದನ್ನು ಮಾರ್ಕೆಟಿಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ. ಒಂದು 60,000 ರೂಪಾಯಿ 60-70,000 ರೂಪಾಯಿ ಅಡಿಷನಲ್ ಕ್ರಾಪ್ ಅದು. ವರ್ಷಕ್ಕೆ 18 ರಿಂದ 20 ಲಕ್ಷ ಆದಾಯ.
ಮರುಳಯ್ಯ ಅವರು ಬಾಳೆಯಿಂದಲೂ ಹೆಚ್ಚಿನ ಆದಾಯ ಪಡೆಯುತ್ತಿದ್ದಾರೆ. ಇವರು ಬಾಳೆಹಣ್ಣು ಮಾರಿ ಪ್ರತಿ ತಿಂಗಳು ಕನಿಷ್ಠ 15ರಿಂದ 18,000 ಆದಾಯ ಪಡೆಯುತ್ತಿದ್ದಾರೆ. ಈ ಲೆಕ್ಕಾಚಾರದಲ್ಲಿ ಇದರಿಂದಲೇ ವರ್ಷಕ್ಕೆ 2 ಲಕ್ಷ ಆದಾಯ ಸಿಗ್ತಿದೆ. ಒಟ್ಟಾರೆ ಇವರ ಜಮೀನಿನಲ್ಲಿ ಸಿಗುವ ಉತ್ಪನ್ನದಿಂದ ವರ್ಷಕ್ಕೆ ಕನಿಷ್ಠ 18ರಿಂದ 20 ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ. ಇನ್ನು ನೈಸರ್ಗಿಕ ವಿಧಾನದಲ್ಲಿ ಬೆಳೆದಿರುವುದರಿಂದ ಖರ್ಚು ಸಹ ಕಡಿಮೆ ಇದೆ. ಇದರಿಂದ ಲಾಭಾಂಶದ ಪ್ರಮಾಣ ಹೆಚ್ಚಿದೆ ಅನ್ನೋದು ಮರುಳಯ್ಯ ಅವರ ಅನುಭವದ ಮಾತು. ಸರ್, ನಾವೊಂದು 18ರಿಂದ 20 ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ಆದಾಯ ನಿರೀಕ್ಷೆ ಮಾಡ್ತೀನಿ. ಅಡಿಕೆ ಒಳಗೆ ಒಂದು 15 ಲಕ್ಷ, ಒಂದು 3 ಲಕ್ಷ ರೂಪಾಯಿ ನಮಗೆ ತೆಂಗಿನಲ್ಲಿ ಅಂದರೆ ಕೊಬ್ಬರಿನಲ್ಲಿ, ಇನ್ನು ಉಳಿದಂತೆ ಬಾಳೆ ಇದೆ. ನನಗೆ ಪ್ರತಿ ತಿಂಗಳು ಕನಿಷ್ಠ ನಮಗೆ ಬಾಳೆನಲ್ಲಿ 15ರಿಂದ 18,000 ರೂಪಾಯಿ ನನಗೆ ಬಾಳೆನಲ್ಲಿ ಬರುತ್ತೆ. ಅದು ವಿಶೇಷವಾಗಿ ನಮ್ಮದು ನೈಸರ್ಗಿಕವಾಗಿರೋದ್ರಿಂದ, ಸಾವಯವ ವಿಧಾನದಲ್ಲಿರೋದ್ರಿಂದ ಎಲ್ಲ ತುಂಬ ನಮ್ಮ ಸ್ನೇಹಿತರುಗಳೇ ಬಹಳಷ್ಟು ಜನ ಬ್ಯಾಂಗ್ಳೂರಿನವ್ರು ಇರ್ಬೋದು, ಬೇರೆ ಬೇರೆ ಕಡೆ ಅವ್ರ ಮನೆಗಳಲ್ಲಿ ಏನಾದ್ರೂ ಕಾರ್ಯಗಳಾದಾಗ ಇಲ್ಲೇ ಬಂದು ಅಡ್ವಾನ್ಸ್ ಆಗಿ ತೊಗೊಂಡು ಹೋಗ್ತಾರೆ. ಇನ್ನು ಮಾರ್ಕೆಟ್ನಲ್ಲಿ ರೆಗ್ಯುಲರಾಗಿ ನಾವೇನು ಬೇರೆ ಹೆಚ್ಚಿಗೆ ಬೆಲೆ ಕೊಡೋದಿಲ್ಲ, ಸಾಮಾನ್ಯವಾಗಿ ಎಲ್ಲರಿಗೂ ಕೊಡ್ತಾರೆ. ಒಂದು ತಿಂಗಳಿಗೆ 18,000 ರೂಪಾಯಿ ಅಂತೂ ನಮಗೆ ಬಾಳೆ ಒಳಗೆ ಆದಾಯ ಇರ್ತದೆ. ಹಾಗಾಗಿ ನನಗೆ ಕನಿಷ್ಠ 1.5ರಿಂದ 2 ಲಕ್ಷ ರೂಪಾಯಿವರೆಗೂ ಬಾಳೆ ಒಳಗೆ ಆದಾಯ ಸಿಗುತ್ತೆ. ಮರುಳಯ್ಯ ಅವರು 25 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದು ತಮ್ಮ ತೋಟದಲ್ಲಿ ಬಹುಬೆಳೆ ಪದ್ಧತಿಯಲ್ಲಿ 10 ಬೆಳೆಗಳನ್ನು ಬೆಳೆಸಿದ್ದಾರೆ. ನೈಸರ್ಗಿಕ ಕೃಷಿಯಿಂದಲೇ ಇವರು ವರ್ಷಕ್ಕೆ 18ರಿಂದ 20 ಲಕ್ಷ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ. ಜೊತೆಗೆ ಜಮೀನಿನ ಫಲವತ್ತತೆಯನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಸಮಗ್ರ ವಿವರವುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.